we start today. First, ಒಟ್ಟಾಗಿ ಬಾಳುವ ಆನಂದ ಮೀನ್ಸ್ ಒಟ್ಟಾಗಿ ಬಾಳುವ ಆನಂದ. ಓಕೆ, ಒಂದು ಹಳ್ಳಿಯಲ್ಲಿ ಒಬ್ಬ ರೈತನೊಬ್ಬ ಹೊಲ ಇತ್ತು. ಒಬ್ಬ ರೈತ ಇದ್ದ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಅಲ್ಲಿ ಒಂದು ಹೊಲ ಇತ್ತು. ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲಿತ್ತು. ಮೀನ್ಸ್ ಒಂದು ಮರ ಇತ್ತಲ್ವಾ, ಬೇವಿನ ಮರದ ಕೆಳಗೆ ಒಂದು ಕಲ್ಲಿತ್ತು. ಅದರ ಹೆಸರು ಗುಂಡನೆಯ ಕಲ್ಲು. ಬಂದು ನಿಂತುಕೊಂಡಿತ್ತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಯ ಕಾಲಿನ ಮೇಲೆ ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಾಳದಂತೆ ಕಾಣಿಸ್ತಿತ್ತು. ಅದು ಯಾವ ಥರ ಕಾಣಿಸ್ತಾ ಇತ್ತು ಅಂತಂದರೆ, ಬೆಳ್ಳಗಾಗಿ ವಿಭೂತಿ ಗಾತ್ರದಲ್ಲಿ ಕಾಣಿಸ್ತಾ ಇತ್ತು. ಅದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸ್ತಾ ಇತ್ತು. ಆ ಬಿಳಿಯ ಕಲ್ಲು ಎಲ್ಲರಿಗೂ ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ, ಅಮ್ಮನೆಯ ಕಲ್ಲಂತೆ ಕಾಣಿಸ್ತಾ ಇತ್ತು. ಓಕೆ, ಅದರಿಂದ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಾರೆ? ಬೇವಿನ ಮರವನ್ನು ಜನ ಏನೆಂದು ಕರೀತಾರೆ ಅಂತಂದರೆ, ಅಮ್ಮನ ಮರ ಎಂದು ಕರೀತಾರೆ. ಆಗ ಕಲ್ಲನ್ನು ಈಗ ಮರನ ಅಮ್ಮನ ಮರ ಎಂದು ಕರೆದಾಗ ಮತ್ತೆ ಕಲ್ಲನ್ನು ಏನಂತ ಕರೀತಾರೆ? ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂಬ ಹೆಸರು ರೂಢಿಗೆ ಬಂದಿತ್ತು. ಓಕೆ, ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡ ಎರಡು ಸುಖವಾಗಿದ್ದವು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಎಂದು ಊರಿನ ಜನರು ತಂಟೆಗೆ ಹೋಗುತ್ತಿರಲಿಲ್ಲ. ಅವು ಎರಡು ಏನಿದೆ ಅಂತಂದರೆ, ಊರಿನ ಜನರು ತಂಟೆಗೆ ಹೋಗ್ತಾ ಇರಲಿಲ್ಲ. ಆಗ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಅಂದರೆ ಬೇವಿನ ಮರಕ್ಕೂ ಮತ್ತು ಅಮ್ಮನ ಕಲ್ಲಿಗೂ ಏನು ಬಂತು ಅಂತಂದರೆ, ನಾವೆರಡೂ ಸುಖಕರವಾಗಿದ್ದೀವಿ ಅನ್ನೋ ಒಂದು ಜಂಬ ಬಂತು ಎರಡಕ್ಕೂ. ಅವಾಗ ಏನು ಮಾಡ್ತಾವೆ ಎರಡು ಅಂತಂದರೆ, ಬೇವಿನ ಮರ ಮತ್ತು ನನ್ನ ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ಅವಾಗೆ ಬೇವಿನ ಮರ ಹೇಳುತ್ತೆ, ನೀನು ನನ್ನ ಕೆಳಗಿದೆಯಾ ಅಂದರೆ ಮರಕ್ಕಿನ ಕೆಳಗಿತ್ತು ಕಲ್ಲು, ಅದನ್ನು ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಅಂತೇಳಿ ಬೇವಿನ ಮರ ಹೇಳುತ್ತೆ. ಹಾಗೆ ಅದಕ್ಕೆ ಕಲ್ಲು ಏನು ಹೇಳ್ತೈತೆ, ಇವಾಗ ಇಬ್ಬರಿಗೂ ಫೈಟ್ ಆಗಿರುತ್ತೆ. ಅವಾಗ ಏನು ಹೇಳ್ತೈತೆ ಕಲ್ಲು ಅಂತಂದರೆ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಅಂತ ಕೂಡ ಯಾವ್ದು ಹೇಳುತ್ತೆ? ಈಗ ಅಮ್ಮನ ಕಲ್ಲು ಹೇಳುತ್ತೆ. ಅದನ್ನೇ ರಿವರ್ಸ್ ಆಗಿ ಯಾವ್ದು ಹೇಳುತ್ತೆ ಅಂದರೆ, ಅಮ್ಮನ ಕಲ್ಲು ಹೇಳುತ್ತೆ, ನೀನು ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಅಂತ ಹೇಳುತ್ತೆ. ಆಗ ಎರಡಕ್ಕೂ ಏನಾಯಿತು ಅಂತಂದರೆ, ತುಂಬ ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಅದೇನು ಮಾಡುತ್ತೆ, ಕಲ್ಲು ಕೋಪಗೊಂಡುತ್ತೆ. ಅವಾಗ ಕಲ್ಲು ಏನಾಗುತ್ತೆ, ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಲ್ತತೆ. ಅಂದರೆ ಅದು ರೌಂಡ್ ಆಗಿ ಬೆಟ್ಟದಿಂದ ಕೆಳಗೆ ಬೀಳ್ತಾ. ಅವಾಗ ಏನಾಗುತ್ತೆ, ಅದು ದೂರ ಹೋಗಿ ನಿಲ್ತತೆ. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕ್ತಾರೆ ಎಂದು ಕಲ್ಲು ಹೇಳ್ತಾ ಇರುತ್ತೆ. ಆವಾಗ ನಾನು ಕೆಳಗಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ. ಅವೆರಡೂ ಬೇರೆ ಆದರೆ ಅವನ್ನ ಕಡ್ದಾಕ್ತಾರೆ ಮತ್ತು ಹೊಡೆದಾಕ್ತಾರೆ ಅಂತ ಎರಡಕ್ಕೂ ಬುದ್ಧಿ ಬರುತ್ತೆ. ಅವಾಗ ಏನು ಮಾಡುತ್ತೆ ಎಂದು ಮರ ಹೇಗೆ ಎರಡೂ ತಮ್ಮೊಳಗೆ ಆಲೋಚಿಸಿದವು. ಮರ ಮತ್ತು ಕಲ್ಲು ಎರಡೂ ಆಲೋಚಿಸಿದವು. ನಾನು ದೂರ ಇದ್ದರೆ ನನ್ನ ಕಡ್ದಾಕ್ತಾರೆ, ಮರ ಥಿಂಕ್ ಮಾಡುತ್ತೆ. ಅವಾಗ ಕಲ್ಲು ಕೂಡ ಥಿಂಕ್ ಮಾಡುತ್ತೆ, ನಾನು ದೂರ ಇದ್ದರೆ, ಬೇವಿನ ಮರದಿಂದ ದೂರ ಇದ್ದರೆ ನನ್ನನ್ನು ಹೊಡೆದಾಕ್ತಾರೆ ಅಂತೇಳಿ ಅದಕ್ಕೂ ಏನಂದರೆ ಆಲೋಚನೆ ಬರುತ್ತೆ. ಅವಾಗ ಏನು ಮಾಡುತ್ತೆ, ಒಂದು ದಿನ ಹೊಲವನ್ನು ಉಳಿಯೋಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಂದರೆ ಹೊಲ ನೋಡೋಕ್ಕೆ ಯಾರು ಬಂದರು ಅಂತಂದರೆ, ಒಬ್ಬ ರೈತ ತನ್ನ ಮಕ್ಕಳ ಜೊತೆ ಬರ್ತಾನೆ. ಎಲ್ಲಿಗೆ? ಹೊಲಕ್ಕೆ ಬರ್ತಾನೆ. ಅವಾಗ ನೋಡುತ್ತೆ, ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ, ಅಂದರೆ ಅವೆರಡು ಜಗಳ ಆಡ್ಕೊಂಡು ಸಪ್ರೇಟ್ ಆಗಿಬಿಟ್ಟಿರುತ್ತೆ ಅಲ್ವಾ. ಅವಾಗ ಏನು ಮಾಡುತ್ತೆ, ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರ ನೋಡಿ ಅದನ್ನು ನಾಳೆ ಕಡಿಸಿ ಅಂತೇಳಿ ಯಾರು ಹೇಳ್ತೈತೆ, ರೈತ ತನ್ನ ಮಕ್ಕಳಿಗೆ ಹೇಳ್ತಾನೆ. ನೇಗಿಸು ಚಕ್ರ ಬಿಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರಿಂದ
ಓಡಿಸಿದ ನೇಗಿಲನನ್ನು ಕಟ್ಟಿ ಹುಳ್ಳಲು ಬರುತ್ತದೆ. ಹಾಗೇನು ಹೇಳುತ್ತೆ, ತನ್ನ ಮಕ್ಕಳಿಗೆ ಹೇಳ್ತತೆ. ತನ್ನ ಮಕ್ಕಳಿಗೆ ಹೇಳಿದ. ಯಾರು ಹೇಳ್ತಾರೆ? ರೈತ ತನ್ನ ಮಕ್ಕಳಿಗೆ ಹೇಳ್ತಾನೆ. ಆ ಮರ ದೂರ ಇರೋದ್ರಿಂದ ಆ ಮರನ್ನು ಕಡೀರಿ ಮತ್ತೆ ಕಲ್ಲನ್ನು ಒಡೆಯಿರಿ ಅಂತೇಳಿ ತನ್ನ ಮಕ್ಕಳಿಗೆ ರೈತ ಹೇಳ್ತಾನೆ. ಅವಾಗ ಏನಾಗುತ್ತೆ ಅಂತ ಅಂದ್ರೆ, ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು. ಅವೆರಡಕ್ಕೂ ಭಯ ಆಗ್ಬಿಡುತ್ತೆ. ಏನಂತ ಭಯ ಆಗುತ್ತೆ ಅಂದ್ರೆ, ಈಗ ನಾನು ದೂರ ಇದ್ದೀನಿ, ಇವಾಗ ನನ್ನೂ ಕಡ್ದಾಕ್ಬಿಡ್ತಾರೆ. ಕಲ್ಲು ಕೂಡ ತುಂಬಾ ಭಯ ಆಗ್ಬಿಟ್ಟಿರುತ್ತೆ, ಇವಾಗ ನನ್ನೂ ಹೊಡೆದಾಕ್ತಾರೆ. ಅವಾಗ ಅವೆರಡಕ್ಕೂ ಅರಿವಾಗುತ್ತೆ, ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ಕಲ್ಲಿಗೆ ಕೆಳಗೆ ಬಂದಿತ್ತು ರೈತ ನಾಶ ಮಾಡುತ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಏನಂತಂದ್ರೆ, ನಾವಿಬ್ರು ಒಬ್ರಿಂದ ಒಬ್ರು ದೂರ ಇದ್ರೆ ನಮ್ಮಿಬ್ರನ್ನೂ ನಾಶ ಮಾಡ್ಬಿಡ್ತಾರೆ. ಅವಾಗ ಅದಕ್ಕೆ ತಿಳುವಳಿಕೆ ಬರುತ್ತೆ. ಏನಂತ? ಮರ ಮತ್ತು ಕಲ್ಲಿಗೆ ಬಂದಿತ್ತು. ಏನಂತ ಬಂತು? ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು. ಅಂದ್ರೆ ಅವಾಗ ಕಲ್ಲು ಮತ್ತು ಮರ ಕಾಯ್ತಾ ಇರುತ್ತೆ. ರೈತ ಮತ್ತು ತನ್ನ ಮಕ್ಕಳು ಅಂದ್ರೆ ಅಲ್ಲಿಂದ ಹೊಲದಿಂದ ಹೊರಡೋದು ಮಾತ್ರ ಕಾಯ್ತಾ ಇರುತ್ತೆ ಎರಡು. ಅವಾಗ ಏನ್ ಮಾಡ್ತಾವ ಅವಾಗ ಅಂದ್ರೆ, ಬರಲು ಎಂದು ಬೇವಿನ ಮರವನ್ನು ಕೇಳಿತು. ಕಲ್ಲು ಬಂದು ಬೇವಿನ ಮರನ ಕೇಳುತ್ತೆ, ಬೇಗ ಬಾ ಎಂದು ಕೆಳಗೆ ಹೇಳಿತು. ಅವಾಗ ಕಲ್ಲು ಬಂದು ಮರ ಕೇಳುತ್ತೆ, ಬೇಗ ಬಾ ಎಂದು ಕೆಳಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಅಂದ್ರೆ ಅವೆರಡೂ ಇದ್ರೇನೆ ಸುಖವಾಗಿರುತ್ತೆ. ಅವೆರಡೂ ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ಅವನ್ನ ಒಡೆದಾಕ್ಬಿಡುತ್ತೆ ಮತ್ತೆ ಕಡ್ದಾಕ್ಬಿಡುತ್ತೆ ಅಂತ ಅವೆರಡಕ್ಕೂ ತಿಳುವಳಿಕೆ ಬರುತ್ತೆ. ಅವಾಗಿದೆ ಇದನ್ನ ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ಅವರಿಬ್ರು ಫೈಟ್ ಮಾಡಿ ದೂರ ಆಗಿರ್ತಾರಲ್ಲ, ಈಗ ಅವರಿಬ್ರು ಏನಾದ್ರು ಸ್ನೇಹಿತರಾದ್ರು. ಓಕೆನಾ? ನೆಕ್ಸ್ಟು 3ನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಮರ ಕಡಿಯುವವರು ಬಂದು ನೋಡ್ತಾರೆ 3ನೇ ದಿನಕ್ಕೆ. ಅಂದ್ರೆ ರೈತ ಮಕ್ಕಳು ಎಲ್ಲ ಮನೆಗೆ ಹೋಗಿರ್ತಾರಲ್ಲ, ಅದಾಗಿ 3ನೇ ದಿನಕ್ಕೆ ಬರ್ತಾರೆ. ಅವಾಗ ಮರ ಕಡಿಯಲು ನೋಡ್ತಾರೆ. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅಂದ್ರೆ ಕಲ್ ಪಕ್ಕ ಮರ ಮತ್ತೆ ಮೊದಲಿನಂತೆನೇ ನಿಂತಿತ್ತು. ಅವಾಗ ಅನ್ಕಂತಾರೆ ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಅವಾಗ ಅವ್ರಿಗೆ ಏನಾಯ್ತು? ಕಲ್ಲಿನ ಮೇಲೆ ಅಂದ್ರೆ ಕಡಿಯೋವರು ಬಂದಿದ್ರಲ್ಲ, ಮರ ಕಡಿಯುವವರು, ಅವರಿಗೆ ಭಯ ಉಂಟಾಗುತ್ತೆ, ಭಯ ಭಕ್ತಿ ಉಂಟಾಗುತ್ತೆ. ಇದು ಅಮ್ಮನ ಮರ, ಕಡಿಯುವುದು ಬೇಡ ಅಂತ ಹೇಳ್ತಾರೆ ಅವಾಗ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬರ್ತಾರೆ, ಅವರು ಕೂಡ ಹಂಗೆ ಹೇಳ್ತಾರೆ, ಇದು ಅಮ್ಮನ ಕಲ್ಲು, ಇದು ಒಡೆಯುವುದು ಬೇಡ ಅಂತ ಹೇಳ್ತಾರೆ. ಇದು ಆ ಥರ ಹೇಳಿ ಅವ್ರು ಹೊರಟೋಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಅಂದ್ರೆ ಅವ್ರನ್ನ ಹೊಡಿತಾರೆ ಕಡಿತಾರೆ ಅನ್ನೋ ಅವ್ರಿಗೆ ಭಯ ಇರುತ್ತೆ ಅಲ್ವಾ, ಸೊ ಅದರಿಂದ ಅವ್ರೇನಾದ್ರು ಪಾರಾದ್ರು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದಾರೆ. ಅವ್ರಿಗೊಂದು ಅರ್ಥ ಆಯಿತು, ನಾವು ಯಾರ್ದು ಭಯ ಇಲ್ಲದೆ ನಾವಿಬ್ರು ದೂರ ಆದರೆ ನಮ್ಮನ್ನ ಹೊಡೆದಾಕ್ಬಿಡ್ತಾರೆ ಕಡ್ದಾಕ್ಬಿಡ್ತಾರೆ ಅನ್ನೋ ಭಯ ಇತ್ತು. ಈಗೇನಾಯಿತು? ಈಗ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಮೀನ್ಸ್ ನೀವು ಎಲ್ಲರೂ ಜೊತೆ ಇದ್ರೇ ಕಷ್ಟ ಬರಲ್ಲ, ನಮ್ಮನ್ನ ಯಾರಿಗೂ ಭಯ ಪಡಿಸಲ್ಲ, ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನೋದೇ ಈ ಲೆಸನಿನ ಅರ್ಥ.